dear students. In the last class, we were discussing about the matter in our surroundings, in that uh, change of states. That one we were discussed in the last class, that is solid to liquid, liquid to gas. That one we were discussing in the last class. So, ice converted into solid to liquid, liquid to gas. That is, ice is a solid, converts into liquid, liquid into gas, right? So that is boiling when by giving the temperature. Already temperature ಕೊಡ್ತಾ ಇದ್ದಾರೆ. So solid converts into water, water converts into gas by boiling at its boiling point, changes into gaseous state. That is, again, if you heat it, it is the steam. It converts into steam. So this is solid to liquid, liquid to gas. That one we were studying in the last class. So we'll continue that. So we were studied about melting, that is solid to conversion of solid to liquid at 0 degrees Celsius. That is the melting point of the ice, that is water. And boiling we were studied, that is conversion of liquid to gas at its boiling point. That is called conversion of, that is boiling, that is liquid to gas. That is the 100 degrees Celsius is the boiling point of the water. So we were studied about the sublimation, the change of state from solid to gas directly, solid to directly gas without changing into the liquid state. So that one sublimation we were studied. So coming to the, now we are converting into the gas to liquid, so and gas to solid. So that one we are going to study now. So by applying the pressure apply ಮಾಡೋದ್ರ ಮುಖಾಂತರ. So normally I'm going to explain you. So if you take the particles which are present in a gas, which is having the distance very freely flowing ಅಲ್ವಾ, ಈ ರೀತಿ ದೂರ ದೂರ ಇರುತ್ತೆ ಪಾರ್ಟಿಕಲ್ಸ್ಗಳು ಎಲ್ಲಿ, ಗ್ಯಾಸ್ ಅಲ್ಲಿ. ಸೊ ಇದ್ರ ಮೇಲೆ ನಾವು ಪ್ರೆಷರ್ನ ಅಪ್ಲೈ ಮಾಡಿದ್ರೆ, ಬೈ ಅಪ್ಲೈಯಿಂಗ್ ದ ಪ್ರೆಷರ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿರ್ತಕ್ಕಂತಹ ಪಾರ್ಟಿಕಲ್ಸ್ಗಳು ಇಟ್ ಕಮ್ ನಿಯರರ್ ಟು ಈಚ್ ಅದರ್ ಅಲ್ವಾ, ಹತ್ತತ್ರ ಬರ್ತವೆ. ಹತ್ತತ್ರ ಬಂದಾಗ ಏನಾಗುತ್ತೆ, ಈ ಪಾರ್ಟಿಕಲ್ ಡಿಸ್ಟೆನ್ಸು ಇಟ್ಸ್ ಲುಕ್ಸ್ ಲೈಕ್ ವಾಟರ್, ದಟ್ ಮೀನ್ಸ್ ಲಿಕ್ವಿಡ್ನ ರೀತಿಯ ಪಾರ್ಟಿಕಲ್ ಸೈಜ್ ನಿಯರೆಸ್ಟ್ ಬರ್ತವೆ. ಲಿಕ್ವಿಡ್ ಅಲ್ಲಿ ಎಷ್ಟು ಹತ್ರ ಇದೆಯೋ ಅಷ್ಟು ಹತ್ರ ಬರಬಹುದು, ಯಾಕಂದ್ರೆ ಜಾಗ ಇದೆ ಅಲ್ವಾ. ಇದು ನಾವು ಓದಿದ್ವಿ ಕಂಪ್ರೆಸಿಬಿಲಿಟಿ ಅಂತ ಪ್ರಾಪರ್ಟೀಸ್ ಓದಬೇಕಾದ್ರೆ ಸಾಲಿಡ್ ಲಿಕ್ವಿಡ್ ಗ್ಯಾಸ್ದು. ಗ್ಯಾಸಸ್ ಆರ್ ಹೈಲಿ ಕಂಪ್ರೆಸಿಬಲ್ ಅಂದ್ರೆ ಈ ಕಾಟನ್ ನೋಡ್ರಿ, ದೊಡ್ಡ ಚಿಲ್ಲದಲ್ಲೂ ತುಂಬೋದು, ಒತ್ತಿ ಚಿಕ್ಕ ಚಿಲ್ಲದಲ್ಲೂ ತುಂಬೋದು. ಹಂಗೆ ಅದೇ ಒಂದು ಕಲ್ಲುಗಳನ್ನ ದೊಡ್ಡ ಚಿಕ್ಕಕ್ಕೆ ಮಾಡೋಕ್ಕಾಗತ್ತಾ? ಅದೇ ಕಾಟನ್ನ ದೊಡ್ಡದನ್ನ ಚಿಕ್ಕದ್ ಮಾಡ್ಬೋದು. ಆ ಥರ ಗ್ಯಾಸ್ ಈಸ್ ಎ ಹೈಲಿ ಕಂಪ್ರೆಸ್ ಮಾಡ್ಬೋದು. ಹಾಗೆ ಹೇಗೆ ಕಂಪ್ರೆಸ್ ಮಾಡಬೇಕಾಗತ್ತೆ, ನಾವು ಪ್ರೆಷರ್ನ ಅಪ್ಲೈ ಮಾಡಬೇಕು ಅದ್ರ ಮೇಲೆ. ಅದರಲ್ಲಿರುವಂಥ ಆಟಮ್ಸ್ಗಳು ದೂರ ಇರುವಂಥವುಗಳನ್ನ ಹತ್ತತ್ರ ತರವಾಗಿ ಮಾಡಬೇಕು. ಹತ್ತತ್ರ ತಂದಾಗ ಆಟಮ್ನ ಪಾರ್ಟಿಕಲ್ ಡಿಸ್ಟೆನ್ಸು ಇಟ್ಸ್ ಲೈಕ್ ಲಿಕ್ವಿಡಲ್ಲಿ ಏನು ಪಾರ್ಟಿಕಲ್ ಡಿಸ್ಟೆನ್ಸ್ ಇರುತ್ತೋ ಆ ರೀತಿಯ ಪಾರ್ಟಿಕಲ್ ಡಿಸ್ಟೆನ್ಸು ಗ್ಯಾಸಲ್ಲಿರುವಂಥ ಪಾರ್ಟಿಕಲ್ ಡಿಸ್ಟೆನ್ಸ್ಗೆ ಬರುತ್ತೆ ಬೈ ಅಪ್ಲೈಯಿಂಗ್ ದ ಪ್ರೆಷರ್. ಸೊ ಇಟ್ ಕನ್ವರ್ಟ್ಸ್ ಇನ್ ಟು ಗ್ಯಾಸ್ ಟು ಲಿಕ್ವಿಡ್. ಅದೇನಾಗುತ್ತೆ, ಗ್ಯಾಸಿಂದ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ದಿಸ್ ಇಸ್ ಯು ಕ್ಯಾನ್ ವೆಲ್ ನೋನ್ ಎಕ್ಸಾಂಪಲ್ ನಿಮ್ಮ ಹತ್ರ ಇದೆ ಇದಕ್ಕೆ. ಏನಪ್ಪ ಅಂದರೆ, ನಿಮ್ಮ ಮನೇಲಿರುವಂಥ LPG ಸಿಲಿಂಡರ್ ಹೇಗೆ ಕೆಲಸ ಮಾಡುತ್ತೆ. LPG ಸಿಲಿಂಡರ್ ನೋಡಿದಿರಲ್ವ ನೀವು, ಅದರಲ್ಲಿ ಅದನ್ನ ಅಲರ್ಟ್ಸ್ ನೋಡ್ರಿ. ಅದು ಆ್ಯಕ್ಚುಲಿ ಅದರಲ್ಲಿ ಗ್ಯಾಸ್ ಬರುತ್ತಲ್ವ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಅದು ಗ್ಯಾಸ್ ಬರುತ್ತೆ. ಆದರೆ ಅದರಲ್ಲಿ ಏನಿದೆ ಅದರಲ್ಲಿ ಇಟ್ ಈಸ್ ಹ್ಯಾವಿಂಗ್, ಅದನ್ನ ಅಲರ್ಟ್ಸ್ ನೋಡಿದ್ರೆ ನಿಮ್ಗೆ ಲಿಕ್ವಿಡ್ ಅಂತ ಅನ್ಸುತ್ತೆ ಅಲ್ವಾ, ಲಿಕ್ವಿಡ್ ನೀರಿದೆ ಅಂತ ಅನ್ಸುತ್ತೆ, ನೀರಿನ ಶಬ್ದ ಬರುತ್ತೆ ನಿಮ್ಗೆ ಅಲ್ಲಾಡಿಸಿದಾಗ ಅದನ್ನ. ಸೊ ಏನಾಗಿರುತ್ತೆ ಅಂದ್ರೆ, ಅಲ್ಲಿ ಪ್ರೆಷರ್ನ ಅಪ್ಲೈ ಮಾಡಿ ಅದನ್ನ ಲಿಕ್ವಿಡ್ ಸ್ಟೇಟ್ಗೆ ಕನ್ವರ್ಟ್ ಮಾಡಿರ್ತಾರೆ. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ದ ಎಫೆಕ್ಟ್ ಆಫ್ ದ ಪ್ರೆಷರ್. ಬೈ ಅಪ್ಲೈಯಿಂಗ್ ದ ಪ್ರೆಷರ್ ಯು ಕ್ಯಾನ್ ಲಿಕ್ವಿಫೈ ದ ಗ್ಯಾಸಸ್ನ ನೀವು ಲಿಕ್ವಿಫೈ ಮಾಡ್ಬೋದು. ಇನ್ನು ಕಾರ್ಬನ್ ಡೈಆಕ್ಸೈಡ್ಗೆ ನೀವು ಪ್ರೆಷರ್ನ ಅಪ್ಲೈ ಮಾಡಿದ್ರೆ
ಡೈರೆಕ್ಟ್ಲಿ ಕನ್ವರ್ಟ್ಸ್ ಇಂಟು ಸಾಲಿಡ್ ಸ್ಟೇಟ್. ಅದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇದೆಯಲ್ಲ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ತಗೊಂಡು ಅದಕ್ಕೆ ಪ್ರೆಷರ್ನ ಅಪ್ಲೈ ಮಾಡಿದ್ರೆ ಅದು ಲಿಕ್ವಿಡ್ ಆಗೋದೇ ಇಲ್ಲ, ಡೈರೆಕ್ಟಾಗಿ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನೇ ನಾವು ಇಲ್ಲಿ ಏನಂತ ಕರಿತೀವಪ್ಪ ಅಂದರೆ ಡ್ರೈ ಐಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಡ್ರೈ ಐಸ್. ಡ್ರೈ ಐಸ್ ಇಸ್ ದ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್. ಯು ಹ್ಯಾವ್ ಟು ರಿಮೆಂಬರ್. ಗೊತ್ತಾಗುತ್ತಾ? ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಕಾಲ್ಡ್ ಆಸ್ ಡ್ರೈ ಐಸ್. ಸೊ ಜಸ್ಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ಗೆ ಪ್ರೆಷರ್ನ ಅಪ್ಲೈ ಮಾಡ್ತಾರೆ ಅವರು, ಅವಾಗ ಅದೇನಾಗುತ್ತೆ, ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡ್ರಿ, ಈ ಥರ ಇರೋದು, ಈ ಥರ ಇರೋವಂಥದ್ದು ಅದೇನಾಗುತ್ತೆ, ಪ್ರೆಷರ್ನ ಅಪ್ಲೈ ಮಾಡಿದ್ದಾರೆ. ಇಲ್ಲಿ ತನಕ ಇತ್ತು, ಈಗ ಪ್ರೆಷರ್ ಅಪ್ಲೈ ಮಾಡಿ ಅದು ಕೆಳಗೆ ತನಕ ಬಂದಿದೆ. ನೋಡ್ರಿ, ಗೊತ್ತಾಗ್ತಿದೆಯಾ? ಸೊ ಆ ಥರ ಲಿಕ್ವಿಡ್ಗೆ ಪ್ರೆಷರ್ನ ಅಪ್ಲೈ ಮಾಡಿದರೆ ಅದೇನಾಗುತ್ತೆ, ಮತ್ತೆ ಸಾಲಿಡ್ ಆಗುತ್ತೆ. ಹಾಗೆ ಸೊ ಎಲ್ ಪಿ ಜಿ ಇಸ್ ದ ವೆಲ್ ನೋನ್ ಎಕ್ಸಾಂಪಲ್ ವಿಚ್ ಇಸ್ ಕನ್ವರ್ಟೆಡ್ ಫ್ರಮ್ gas to the liquid by applying the pressure. And solid ice, solid carbon dioxide or dry ice. Carbon dioxide is a gas which is by applying the pressure it is converted into solid, so it is called as dry ice. ನೆನ್ಪಿಟ್ಕೊಬೇಕು ಇದನ್ನ, ಡ್ರೈ ಐಸ್ ಅಂತ. ಡ್ರೈ ಐಸ್ ನಥಿಂಗ್ ಬಟ್ ಇಟ್ಸ್ ಅ solid carbon dioxide which is converted directly from solid gas to the solid. You have to remember these are also some effects of the pressure on gases. Gases ಮೇಲೆ ನಾವು ಪ್ರೆಷರ್ನ ಅಪ್ಲೈ ಮಾಡಿದ್ರೆ ಏನೇನಾಗುತ್ತೆ ಅಂತ ಗೊತ್ತಾಗ್ತಿದೆ ಅಲ್ವಾ? ಸೊ ವಿಲ್ ಸಿ ಸಮ್ ಇಂಟರ್ ಕನ್ವರ್ಷನ್ ಬಿಟ್ವೀನ್ ಆಲ್ ತ್ರೀ ಸ್ಟೇಟ್ಸ್. ತ್ರೀ ಸ್ಟೇಟ್ಸ್ದು ಇಂಟರ್ ಕನ್ವರ್ಷನ್ ತಿಳ್ಕೊಳ್ಳೋಣ ನಾವು. ಏನೇನು ಅಂದರೆ ಯಾವುದು ಏನೇನು ಕನ್ವರ್ಟ್ ಆದರೆ ಏನೇನಂತ, ಆ ಪ್ರೋಸೆಸ್ಗಳಿಗೆ ಏನಂತ ಕರಿತೀವಿ ಅಂತ. ಫಾರ್ ಎಕ್ಸಾಂಪಲ್, ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಸಾಲಿಡ್. ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಕನ್ವರ್ಟ್ ಆದರೆ, ಸಾಲಿಡ್ ಟು ಲಿಕ್ವಿಡ್ ಆದರೆ ಅದೇನಂತ ಕರಿತೀವಿ ನಾವು, ಫ್ಯೂಷನ್ ಅಂತ ಕರಿತೀವಿ. ಯು ಹ್ಯಾವ್ ಟು ರಿಮೆಂಬರ್. ಟೇಕ್ ಡೌನ್ ಎಲ್ಲದಕ್ಕೂ ಪಾಯಿಂಟ್ಸ್ ಬರ್ಕೊಂಡು ಹೋಗಿ. ನಿಮ್ಗೆ ಫ್ಯೂಷನ್, ನಿಮ್ಮ ಫಸ್ಟ್ ಪಾಯಿಂಟ್ ಏನು, ಫ್ಯೂಷನ್. ವಾಟ್ ಇಸ್ ಫ್ಯೂಷನ್? ಕನ್ವರ್ಷನ್ ಆಫ್ ಸಾಲಿಡ್ ಟು ಲಿಕ್ವಿಡ್. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್, ಲಿಕ್ವಿಡ್ ಟು ಗ್ಯಾಸ್. ಲಿಕ್ವಿಡ್ ಟು ಗ್ಯಾಸ್, ಕನ್ವರ್ಷನ್ ಆಫ್ ಲಿಕ್ವಿಡ್ ಟು ಗ್ಯಾಸ್ ಇಸ್ ಏನಿದೆ, ವೆಪರೈಸೇಷನ್. ಇಲ್ಲ ಈ ತರ ಬರ್ಕೊಂಡ್ಬಿಟ್ರಿ ನೀವು. ಹೇಗೆ ನೋಡ್ರಿ, ಹೀಗೆ ಸಾಲಿಡ್ ಆರೋ ಮಾರ್ಕ್, ಲಿಕ್ವಿಡ್ ಅಂತ ಇದೆ ಅಲ್ಲಿ. ಇಲ್ಲಿ ಆರೋ ಮಾರ್ಕ್ ಮೇಲೆ ಏನ್ ಬರೀತೀರಾ, ಏನು, ಫ್ಯೂಷನ್. ರೈಟ್. solid to liquid, so this is fusion. ಗೊತ್ತಾಗತ್ತಾ? ಅದೇ ಥರನೇ ಈ ಥರ ಬರ್ಕೊಳ್ತಾ ಹೋಗ್ರಿ ಪ್ರತಿಯೊಂದಕ್ಕೂ. ಅದೇ ಥರನೇ liquid to gas, so this is vaporization. ಈ ಥರ ಆರೋ ಮಾರ್ಕ್ ಮೇಲೆ ಪ್ರತಿಯೊಂದನ್ನು ಬರ್ಕೊಳ್ತಾ ಹೋಗ್ರಿ, ಅವು ನಿಮ್ಗೆ ಈಸಿಯಾಗಿ ನೆನಪಿರುತ್ತೆ. ಓಕೆನಾ? ಸೊ ನಾನು ಹೇಳ್ತಾ ಹೋಗ್ತೀನಿ ಈಗ. ಲಿಕ್ವಿಡ್ ಟು ಗ್ಯಾಸ್ ಆಯ್ತು, ವೆಪರೈಸೇಷನ್. ಅಂಡ್ ದೆನ್ ಗ್ಯಾಸ್ ಟು ಸಾಲಿಡ್. ಗ್ಯಾಸ್ ಟು ಸಾಲಿಡ್ ಈಸ್ ಸಬ್ಲಿಮೇಷನ್. ಅಂದರೆ ಡೈರೆಕ್ಟ್ಲಿ ಕನ್ವರ್ಟೆಡ್ ಇಂಟು ಸಾಲಿಡ್, ಕನ್ವರ್ಟೆಡ್ ಇಂಟು ಸಾರಿ ಗ್ಯಾಸ್ ಕನ್ವರ್ಟೆಡ್ ಇಂಟು ಸಾಲಿಡ್. ಡೈರೆಕ್ಟ್ಲಿ gas converted into solid without going to the liquid state. ಅರ್ಥ ಆಗ್ತಿದೆಯಾ? ಲಿಕ್ವಿಡ್ ಸ್ಟೇಟಿಗೆ ಹೋಗ್ದೇನೆ ಗ್ಯಾಸು ಏನಾಗಿ ಕನ್ವರ್ಟ್ ಆಗ್ತಾ ಇದೆ, ಇಲ್ಲಿ ಸಾಲಿಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಗೊತ್ತಾಗ್ತಿದೆಯಾ? ಸೊ ಈಗ ಉಲ್ಟಾ ಬರ್ರಿ, ಮತ್ತೆ ಗ್ಯಾಸ್ ಟು ಲಿಕ್ವಿಡ್. ಗ್ಯಾಸ್ ಟು ಲಿಕ್ವಿಡ್ ಕನ್ವರ್ಟ್ ಆಗೋದನ್ನ ನಾವೇನಂತ ಕರಿತೀವಿ, ಕಂಡೆನ್ಸೇಷನ್ ಅಂತ ಕರಿತೀವಿ. ಗ್ಯಾಸ್ ಟು ಲಿಕ್ವಿಡ್ ಆದರೆ ಅದನ್ನು ಕಂಡೆನ್ಸೇಷನ್ ಅಂತ ಕರಿತೀವಿ. ಲಿಕ್ವಿಡ್ ಟು ಸಾಲಿಡ್ ಆದರೆ ಅದನ್ನು ಸಾಲಿಡಿಫಿಕೇಶನ್ ಅಂತ ಕರಿತೀವಿ. ಲಿಕ್ವಿಡ್ ಟು ಸಾಲಿಡ್ ಇಸ್ ದ ಸಾಲಿಡಿಫಿಕೇಶನ್. ಸಾಲಿಡ್ ಟು ಲಿಕ್ವಿಡ್ ಆಗಬೇಕಿತ್ತು, ಲಿಕ್ವಿಡ್ ಆಗಲ್ಲ, ಡೈರೆಕ್ಟಾಗಿ ಗ್ಯಾಸ್ ಆಗತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. ಸಬ್ಲಿಮೇಷನ್ ನೋಡಿದ್ವಲ್ವ ನಾವು, ಕ್ಯಾಂಫರ್ ಆಗಿರ್ಬೋದು, ಅಮೋನಿಯಂ ಕ್ಲೋರೈಡ್ ಆಗಿರ್ಬೋದು. ಸೊ ದೀಸ್ ಆರ್ ಆಲ್ ಎಕ್ಸಾಂಪಲ್ ಫಾರ್ ಸಬ್ಲಿಮೇಷನ್. ಗೊತ್ತಾಗ್ತಿದೆಯಾ? ಸೊ ಸಾಲಿಡ್ ಇಂದ ಲಿಕ್ವಿಡ್, ದಟ್ ಈಸ್ ಫ್ಯೂಷನ್. ಸಾಲಿಡ್ ಟು ಲಿಕ್ವಿಡ್, ಫ್ಯೂಷನ್.
ಸಾಲಿಡ್ ಟು ಲಿಕ್ವಿಡ್, ಫ್ಯೂಷನ್ ದಟ್ ಮೀನ್ಸ್ ಐಸ್ ಕರಗತ್ತೆ, ಫ್ಯೂಷನ್ ಆಗುತ್ತೆ. ಲಿಕ್ವಿಡ್ ಟು ಗ್ಯಾಸ್, ವೆಪರೈಸೇಷನ್, ಗೊತ್ತಾಗತ್ತಾ? ಅದೇ ಲಿಕ್ವಿಡ್ಗೆ ಅದರ ಬಾಯ್ಲಿಂಗ್ ಪಾಯಿಂಟಿಗೆ ಟೆಂಪ್ರೇಚರ್ನ ರೈಸ್ ಮಾಡಿದಾಗ ಅದು ಗ್ಯಾಸ್ ಆಗಿ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನ ನಾವು ಬಾಯ್ಲಿಂಗ್ ಅಂತ ಕರಿತೀವಿ, ಗೊತ್ತಾಗ್ತಾ? ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ liquid if the liquid is converted into steam or gaseous state at its boiling point is called boiling. ಗೊತ್ತಾಗತ್ತಾ? ಬಾಯ್ಲಿಂಗ್ ಬೇರೆ, ಬಾಯ್ಲಿಂಗ್ ಎರಡೂ ನೋಡ್ರಿ, ಎರಡು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ರಿ, ಬಾಯ್ಲಿಂಗ್ ಮತ್ತು ವೇಪರೈಸೇಷನ್. ನಾನು ಮುಂದೆ ಹೇಳ್ತೀನಿ ವೇಪರೈಸೇಷನ್ ಬಗ್ಗೆ. ಬಾಯ್ಲಿಂಗ್ ಅಂತ ಅಂದರೆ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್, ಅಂದರೆ ಟೆಂಪ್ರೇಚರ್ 100 ವಾಟರ್ಗಾದರೆ 100°C ಟೆಂಪ್ರೇಚರ್ ಕೊಟ್ಟಾಗ ಅದು ಏನಾಗುತ್ತೆ, ಲಿಕ್ವಿಡ್ ಇದ್ದು ಗ್ಯಾಸ್ ಸ್ಟೇಟಿಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅದೇ ವೇಪರೈಸೇಷನ್ ಅಂದರೆ ಸುಮ್ಮನೆ ನೀವು 100°C ಕನ್ವರ್ಟ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ನೀವು ವಾಟರ್ನ ತಗೊಂಡೋಗಿ ಎಲ್ಲೋ ಒಂದು ಕಡೆ ಹೊರಗಡೆ ಇಟ್ಟರೆ ಸಾಕು, ಓಪನ್ ಸ್ಪೇಸಲ್ಲಿ ಇಟ್ಟರೆ ಸಾಕು. ಅದೇನಾಗುತ್ತೆ, ನಿಧಾನಕ್ಕೆ ಇವತ್ತು ಒಂದು ಪಾತ್ರೆಯಲ್ಲಿ ಒಂದು ಪ್ಲೇಟಲ್ಲಿ ನೀರು ಹಾಕಿ ಇಟ್ಬಿಡ್ರಪ್ಪ, ನಾಳೆ ಬಂದು ನೋಡಿರಿ, ಮಳೆ ಬರ್ತಾ ಇರಬಾರ್ದು, ನಾಳೆ ಬಂದು ನೋಡಿ ಅದರಲ್ಲಿ ನೀರೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಯಾಕೆ? ಎಲ್ಲ ಆವಿಯಾಗಿ ಹೋಗ್ಬಿಟ್ಟಿರುತ್ತೆ. ಇಟ್ ಈಸ್ ವೇಪರೈಸ್ಡ್. ನೀವೇನು 100°C ಟೆಂಪ್ರೇಚರ್ ಕೊಟ್ಟರೆ ಅಲ್ಲಿಗೆ ಇಲ್ಲ ಅಲ್ವಾ? ಸೊ ವೇಪರೈಸೇಷನ್ ಈಸ್ ಆಲ್ಸೋ ಒನ್ ಆಫ್ ದ ಫಿನಾಮಿನಾ process which converts liquid state to gas without rising to the boiling point. ಬಾಯ್ಲಿಂಗ್ ಪಾಯಿಂಟಿಗೆ ರೈಸ್ ಮಾಡ್ದೇನೆ. ಸೊ ನೆಕ್ಸ್ಟು ಗ್ಯಾಸ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್ ಸ್ಟೇಟ್, ದಟ್ ಈಸ್ ಕಾಲ್ಡ್ ಕಂಡೆನ್ಸೇಷನ್. ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ, ಗೊತ್ತಾಗತ್ತಾ? ಈಗ ಇಲ್ಲೆಲ್ಲ ವೇಪರೈಸೇಷನ್ ಆದಮೇಲೆ ಅಟ್ಮಾಸ್ಫಿಯರಲ್ಲಿ ನಾವು ವಾಟರ್ ಸೈಕಲ್ ಓದಬೇಕಾದ್ರೆ ಕ್ಲೌಡ್ಸ್ ಫಾರ್ಮೇಷನ್ ಆಗುತ್ತಲ್ಲ, ಅದನ್ನು ನಾವು ಕಂಡೆನ್ಸೇಷನ್ ಅಂತ ಕರಿತೀವಿ. ಗ್ಯಾಸು ವೇಪರೈಸೇಷನ್ ಆಗಿ ಎಲ್ಲ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಲಿಕ್ವಿಡ್ ಡ್ರಾಪ್ಲೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಅದನ್ನು ನಾವು ಕಂಡೆನ್ಸೇಷನ್ ಅಂತ ಕರಿತೀವಿ. ಸೊ ಆಮೇಲೆ ಲಿಕ್ವಿಡ್ ಇದ್ದಿದ್ದು ಏನಾಗುತ್ತೆ, ನೆಕ್ಸ್ಟು ಸಾಲಿಡಿಫಿಕೇಶನ್ ಆಗುತ್ತೆ, ಅಂದರೆ ಸಾಲಿಡ್ ಆಗುತ್ತೆ. ಫ್ರಿಜ್ಜಲ್ಲಿ ವಾಟರ್ ತೊಗೊಂಡೋಗಿ ಫ್ರಿಜ್ ಒಳಗೆ ಇಟ್ಟರೆ ಅದು ಐಸ್ ಆಗುತ್ತಲ್ಲ, ಅದು ಸಾಲಿಡಿಫಿಕೇಶನ್, ಗೊತ್ತಾಗ್ತಿದೆಯಾ? ಇನ್ನು ಸಾಲಿಡ್ ಇದ್ದಿದ್ದು ಡೈರೆಕ್ಟಾಗಿ ಗ್ಯಾಸ್ ಆದರೆ ಅದನ್ನು ನಾವು ಸಬ್ಲಿಮೇಷನ್ ಅಂತ ಕರಿತೀವಿ, ಗೊತ್ತಾಗತ್ತಾ? ಗ್ಯಾಸ್ ಇದ್ದಿದ್ದು ಡೈರೆಕ್ಟಾಗಿ ಸಾಲಿಡ್ ಆದರೆ ವಿತೌಟ್ ಎಂಟರಿಂಗ್ ಇನ್ ಟು ದ ಲಿಕ್ವಿಡ್ ಸ್ಟೇಟ್, ದಿಸ್ ಈಸ್ ಕಾಲ್ಡ್ ಆಲ್ಸೋ ಸಬ್ಲಿಮೇಷನ್. ಸೊ ಎಲ್ಲ ಪ್ರೊಸೆಸ್ಗಳು, ಎಲ್ಲ ಇಂಟರ್ ಕನ್ವರ್ಷನ್ಗಳು ನೆನಪಿದಾವಲ್ವಾ? ಸೊ ಇದನ್ನು ನಾನು ಹೇಳ್ಕೊಟ್ಟಂಗೆ ಬರೀಬೇಕು. ದಟ್ ಈಸ್ ಆಲ್ಸೋ ಯುವರ್ ಹೋಮ್ವರ್ಕ್ ಫಾರ್ ಟುಡೇಸ್ ಹೋಮ್ವರ್ಕ್ ಫಾರ್ ಯು. ಅರ್ಥ ಆಗಿದೆ ಅಲ್ವಾ? ಯಾವ್ಯಾವ ಕನ್ವರ್ಷನ್, ಸಾಲಿಡ್ ಟು ಲಿಕ್ವಿಡ್ ಏನಂತೀವಿ, ಲಿಕ್ವಿಡ್ ಟು ಗ್ಯಾಸ್ ಏನಂತೀವಿ, ಗ್ಯಾಸ್ ಟು ಸಾಲಿಡ್ ಏನಂತೀವಿ, ಎನಿ ಇಂಟರ್ ಕನ್ವರ್ಷನ್ಸ್ ಯು ಕ್ಯಾನ್ ಗೆಟ್ ದ ನೇಮ್, ಗೊತ್ತಾಗತ್ತಾ? ಸೊ ಇದನ್ನು ನಾವು ಟೆಂಪ್ರೇಚರ್ ಚೇಂಜ್ ಮಾಡೋದ್ರಿಂದ. ಹೇಗೆ ಸರ್ ಇದನ್ನೆಲ್ಲ ಮಾಡ್ಬೋದು? ಒನ್ ಕಂಡೀಷನ್ ಬೈ ಚೇಂಜಿಂಗ್ ದ ಟೆಂಪ್ರೇಚರ್, ಅನದರ್ ಕಂಡೀಷನ್ ಬೈ ಅಪ್ಲೈಯಿಂಗ್ ದ ಪ್ರೆಷರ್. ಬೈ ಚೇಂಜಿಂಗ್ ದ ಪ್ರೆಷರ್, ಅದರ ಪ್ರೆಷರ್ನ ಚೇಂಜ್ ಮಾಡೋದ್ರ ಮುಖಾಂತರ, ಅಥವಾ ನಾವು ಅವಾಗಷ್ಟು ಓದ್ವಲ್ಲ ಬೈ ಅಪ್ಲೈಯಿಂಗ್ ಪ್ರೆಷರ್ ಏನೇನಾಯಿತು ಅಂತ. ಸೊ ಗ್ಯಾಸ್ ಇದ್ದಿದ್ದು ನಾವು ಡೈರೆಕ್ಟಾಗಿ ಸಾಲಿಡ್ ಮಾಡಿದ್ವಿ, ಕಾರ್ಬನ್ ಡೈಆಕ್ಸೈಡ್ನ ಅಲ್ವಾ? ಸಾಲಿಡ್ ಇದ್ದಿದ್ದನ್ನ ಲಿಕ್ವಿಡ್ ಇದ್ದಿದ್ದನ್ನ ಗ್ಯಾಸ್ ಇದ್ದಿದ್ದನ್ನ ಏನು ಮಾಡಿದ್ವಿ ನಾವು, ಲಿಕ್ವಿಡ್ ಮಾಡಿದ್ವಿ, ಕಂಡೆನ್ಸೇಷನ್ ಮಾಡಿದ್ವಿ ಬೈ ಅಪ್ಲೈಯಿಂಗ್ ದ ಪ್ರೆಷರ್. ಸೊ ಈ ಥರ LPG ಯಲ್ಲಿ. ಸೊ ಈ ಥರ ಒಂದು ಟೆಂಪ್ರೇಚರ್ ಚೇಂಜ್ ಮಾಡೋದ್ರ ಮುಖಾಂತರ, ಕಡಿಮೆನೋ ಜಾಸ್ತಿನೋ, ಪ್ರೆಷರ್ನ ಚೇಂಜ್ ಮಾಡೋದ್ರ ಮುಖಾಂತರ ಕಡಿಮೆನೋ ಜಾಸ್ತಿನೋ. ಸೊ ನಾವೇನು ಮಾಡ್ಬೋದು, ಈ ಇಂಟರ್ ಕನ್ವರ್ಷನ್ಸ್ನ 3 ಸ್ಟೇಟ್ಸ್ ಆಫ್ ಮ್ಯಾಟರ್ನ ನಾವು ಇಂಟರ್ ಕನ್ವರ್ಷನ್ ಮಾಡಬಹುದು, ಗೊತ್ತಾಗ್ತಿದೆಯಾ? ಸೊ next we'll move on to the evaporation. So evaporation means change of a liquid into vapor at any temperature below its boiling point. You have to remember, ನಾನು ಅದಕ್ಕೆ ಬಾಯ್ಲಿಂಗ್ ಹೇಳ್ತಾ ಇದ್ದೆ ಅವಾಗಲೇ. ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್. ಬಾಯ್ಲಿಂಗ್ ಅಂದರೆ ಅಟ್ ಇಟ್ಸ್ ಬಾಯ್ಲಿಂಗ್ ಟೆಂಪ್ರೇಚರ್, ಬಾಯ್ಲಿಂಗ್ ಪಾಯಿಂಟ್. ಆ ಟೆಂಪ್ರೇಚರ್ಲಿ ಮಾತ್ರ ಅದೇನಾಗುತ್ತೆ, ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಎವಾಪರೇಷನ್ ಅಂತ ಅಂದರೆ ಎನಿ ಟೆಂಪ್ರೇಚರ್, ಯಾವುದೇ ಟೆಂಪ್ರೇಚರ್ಲಿ ಒಂದು ಲಿಕ್ವಿಡ್ ವೇಪರ್ ಆಗಿ ಕನ್ವರ್ಟ್ ಆಯಿತು ಅಂದರೆ ಅದನ್ನು ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸೊ ಟೇಕ್ ಡೌನ್ ದ ಕ್ವೆಶ್ಚನ್, ವಾಟ್ ಈಸ್ ಬಾಯ್ಲಿಂಗ್, ಅದನ್ನ ಏನಂತ ಕರಿತೀವಿ ನಾವು, ಎವಾಪರೇಷನ್ ಅಂತ ಕರಿತೀವಿ. ಸೊ the change of a liquid into vapor at any temperature below its boiling point is called evaporation. Evaporation is a surface phenomena, ಅಂದರೆ ಸರ್ಫೇಸ್ ಮೇಲೆ ಇರುತ್ತೆ ಲಿಕ್ವಿಡ್, ಅದು ಹಾಗಾಗಿ ಅದನ್ನ ಸರ್ಫೇಸ್ ಫಿನಾಮಿನಾ ಅಂತ ಕರಿತೀವಿ. ಸೊ ಪಾರ್ಟಿಕಲ್ಸ್ ಫ್ರಮ್ ದ ಸರ್ಫೇಸ್ ಗೇನ್ಸ್ ದ ಎನಫ್ ಎನರ್ಜಿ ಟು ಓವರ್ಕಮ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂಡ್ ಚೇಂಜಸ್ ಇನ್ ಟು ವೇಪರ್ ಸ್ಟೇಟ್. ಅಂದರೆ ನಾವೀಗ
ಬಾಯ್ಲಿಂಗಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಟೆಂಪ್ರೇಚರ್ ಹೀಟ್ನ ಕೊಡ್ತಾ ಇದ್ವಿ ಅದಕ್ಕೆ ಟು ಕನ್ವರ್ಟ್ ಇನ್ ಟು ಲಿಕ್ವಿಡ್ ಟು ಗ್ಯಾಸ್. ಬಟ್ ಇಲ್ಲಿ ಆ ಸರ್ಫೇಸಿಂದನೇ ಇದು ಎನರ್ಜಿಯನ್ನು ಪಡ್ಕೊಳುತ್ತೆ, ಎನಫ್ ಎನರ್ಜಿಯನ್ನು ಪಡ್ಕೊಳುತ್ತೆ ಟು ಓವರ್ಕಮ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಫ್ರಮ್ ಚೇಂಜಸ್ ಟು ವೇಪರ್ ಸ್ಟೇಟ್. ಅಂದರೆ ಲಿಕ್ವಿಡ್ ಇಂದ ವೇಪರಿಗೆ ಕನ್ವರ್ಟ್ ಆಗೋಕ್ಕೆ ಬೇಕಾದಂಥ ಎನರ್ಜಿ ಅನ್ನೋದು ತನ್ನ ಸರ್ಫೇಸಿಂದ ಪಡ್ಕೊಳುತ್ತೆ, ಅಂದರೆ ಆ ಜಾಗ ಅದಿರುವಂಥ ಜಾಗದಿಂದ ಪಡ್ಕೊಳುತ್ತೆ. ಹಾಗಾದರೆ ಆ ಜಾಗ ಅಂದರೆ ಆ ಸರ್ಫೇಸ್ ಏರಿಯಾ ಅಥವಾ ವಾಟ್ ಆರ್ ದ ಫ್ಯಾಕ್ಟರ್ಸ್, ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಈ ಎವಾಪರೇಷನ್ ಡಿಪೆಂಡ್ಸ್ ಆಗಿದೆ ಅಂತ ನೋಡೋಣ. on which factors that evaporation depends. So first one is the rate of evaporation depends upon the surface area, temperature, humidity and wind speed. So ಇಷ್ಟು ನಾಲ್ಕರ ಮೇಲೆ, ನಾಲ್ಕು ಫ್ಯಾಕ್ಟರ್ಸ್ನ ಮೇಲೆ, ಅಂದರೆ ಎವಾಪರೇಷನ್ ಜಾಸ್ತಿ ಆಗಬೇಕು ಕಡಿಮೆ ಆಗಬೇಕು, ಎವಾಪರೇಷನ್ ಇರಬೇಕು ಇರಬಾರ್ದು ಅನ್ನೋದು ಯಾರ್ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ ಈಸ್ 4 ಫ್ಯಾಕ್ಟರ್ಸ್, ದಟ್ ಈಸ್ ಸರ್ಫೇಸ್ ಏರಿಯಾ, ಟೆಂಪರೇಚರ್, humidity and wind speed. Once again, surface area, temperature, humidity and wind speed ಮೇಲೆ ಡಿಪೆಂಡ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಸೊ ದಟ್ ಈಸ್ increase in the surface area, the rate of evaporation increases. ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಇತ್ತು, ಫಸ್ಟ್ ಫ್ಯಾಕ್ಟರ್ ಏನಪ್ಪ ಅಂದರೆ ಸರ್ಫೇಸ್ ಏರಿಯಾ ಜಾಸ್ತಿ, ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ದ ರೇಟ್ ಆಫ್ ಎವಾಪರೇಷನ್ ಕೂಡ ಜಾಸ್ತಿ ಆಗುತ್ತೆ ಸರ್ಫೇಸ್ ಏರಿಯಾ ಜಾಸ್ತಿ ಆದರೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಬಟ್ಟೆ ಒಣಗಿ ಹಾಕ್ತೀರಾ ಅಲ್ವಾ, ಬಟ್ಟೆ ಒಣಗಿ ಹಾಕಿದಾಗ ನೋಡ್ರಿ, ಒಂದು ಕಪ್ಪಲ್ಲಿ ನೀರಿಡ್ರಿ ಹೊರಗಡೆ, ಒಂದು ಪ್ಲೇಟಲ್ಲಿ ನೀರು, ಅದೇ ನೀರನ್ನು ಪ್ಲೇಟಲ್ಲಿ ಹಾಕಿಡ್ರಿ. 2 ಥರ, ಕಪ್ಪಲ್ಲೂ ನೀರಿಡ್ರಿ, ಅಷ್ಟೇ ನೀರನ್ನು ಪ್ಲೇಟಲ್ಲೂ ಹಾಕಿಡ್ರಿ. ಯಾವ್ದು ಬೇಗ ಎವಾಪರೇಟ್ ಆಗುತ್ತೆ? ಪ್ಲೇಟಲ್ಲಿ ಹಾಕಿರೋದು ಎವಾಪರೇಟ್ ಆಗುತ್ತೆ ಬೇಗ. ಯಾಕೆ ಅಂತಂದ್ರೆ ಅದರ ಸರ್ಫೇಸ್ ಏರಿಯಾ ಜಾಸ್ತಿ ಇದೆ. ನೀವು ಬಟ್ಟೆ ನೋಡ್ರಿ, ಬಟ್ಟೆ ತೊಳೆದಾದ್ಮೇಲೆ ನೀವೆಲ್ಲ ಏನು ಮಾಡ್ತೀರಾ, ಅದನ್ನು ಫುಲ್ಲು ಬಿಡಿಸಿ ಒಣಗಿ ಹಾಕ್ತೀರಾ. ಯಾಕೆ ಹಂಗೇನೆ ಹಾಕಲ್ಲ ನೀವು ಒಣಗತ್ತೆ ಅಂತ? ಬಿಡಿಸಿ ಹಾಕಿದ್ರೆ, ಫುಲ್ಲು ಹರಡಿ ಹಾಕಿದ್ರೆ ಏನಾಗುತ್ತೆ, ಬೇಗ ಒಣಗತ್ತೆ. ಹಿಂಗೆ ತೊಳೆದಿದ್ದು ಹಿಂಡಿರೋದು ಹಂಗೆ ಇರುತ್ತಲ್ಲ, ಹಂಗೆ ಇಟ್ಟರೆ ಅದು ಹಂಗೇನೆ ಹಸಿಯಾಗಿ ಹಂಗೇನೆ ಇರುತ್ತೆ. ಸೊ ಯಾಕೆ ಅಂದರೆ ಹರಡ್ ಹಾಕಿದಾಗ ಅದರಲ್ಲಿ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ, ರೇಟ್ ಆಫ್ ಎವಾಪರೇಷನ್ ಜಾಸ್ತಿ ಆಗುತ್ತೆ, ಅದರಲ್ಲಿರೋ ವಾಟರ್ ಎಲ್ಲ ಬೇಗ ಎವಾಪರೇಟ್ ಆಗಿ ಹೋಗ್ಬಿಡುತ್ತೆ. ಇದರಲ್ಲಿ ಹರಡ್ ಹಾಕದೇ ಇದ್ದಾಗ ಅದರಲ್ಲಿ ಸರ್ಫೇಸ್ ಏರಿಯಾ ಕಡಿಮೆ ಇರುತ್ತೆ, ಅಂದರೆ ಜಾಗ ಕಡಿಮೆ ಇರುತ್ತೆ, ಹಾಗಾಗಿ ಎವಾಪರೇಷನ್ ಕಡಿಮೆ ಆಗುತ್ತೆ, ಹಾಗಾಗಿ ವಾಟರ್ ಬೇಗ ಹೋಗಲ್ಲ, ಎವಾಪರೇಷನ್ ಆಗಲ್ಲ, ಹಾಗಾಗಿ ಅದು ಬಟ್ಟೆ ಒಣಗಲ್ಲ. ಗೊತ್ತಾಗ್ತದೆ ಅಲ್ವಾ? ದಟ್ ಈಸ್ ಸರ್ಫೇಸ್ ಏರಿಯಾ. So increase in the surface area, increase the rate of evaporation. And the second factor, increase in temperature, increase the rate of evaporation. So ಕಾಮನ್ ಆಗಿ ನಿಮ್ಗೆ ಗೊತ್ತಾಗಿದೆ, ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದಂಗೆ ಎವಾಪರೇಷನ್ ಕೂಡ ಜಾಸ್ತಿ ಆಗುತ್ತೆ. ಹೇಗೆ? ನೀವು ಅದೇ ಬಟ್ಟೆನ 2 ಒಣಗಿಸಿರ್ತೀರ. ಒಂದು ಮನೆ ಒಳಗೆ ಒಣಗಿಸಿರ್ತೀರ ಹರಡಿ, ಇನ್ನೊಂದು ಹೊರಗಡೆ ಒಣಗಿಸಿರ್ತೀರ. ಹೊರಗಡೆ ಬಿಸಿಲಿದೆ, ಮನೆ ಒಳಗಡೆ ಬಿಸಿಲಿಲ್ಲ. ಸೊ ಯಾವ್ದು ಬಟ್ಟೆ ಬೇಗ ಒಣಗುತ್ತೆ? ಹೊರಗಡೆ ಬಿಸಿಲಲ್ಲಿರುವಂಥ ಬಟ್ಟೆ ಬೇಗ ಒಣಗುತ್ತೆ. ಯಾಕೆ? ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇದೆ, ಸೊ ಎವಾಪರೇಷನ್ ಜಾಸ್ತಿ ಆಗುತ್ತೆ. ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇಲ್ಲ, ಎರಡನ್ನೂ ಬಿಡಿಸೇನೆ, ಅಂದರೆ ಹರಡೇನೆ ಹಾಕಿದ್ದೀರಾ ಫ್ರೀಯಾಗಿ. ಬಟ್ ಒಂದು ನೆರಳಲ್ಲಿದೆ, ಒಂದು ಬಿಸಿಲಲ್ಲಿದೆ, ಒಂದರಲ್ಲಿ ಟೆಂಪ್ರೇಚರ್ ಜಾಸ್ತಿ ಇದೆ, ಒಂದರಲ್ಲಿ ಟೆಂಪ್ರೇಚರ್ ಕಡಿಮೆ ಇದೆ. ಸೊ ಟೆಂಪ್ರೇಚರ್ ಯಾವ್ದು ಜಾಸ್ತಿ ಇದೆ ಅಲ್ಲಿ ಎವಾಪರೇಷನ್ ಜಾಸ್ತಿ ಆಗುತ್ತೆ, ಅಲ್ಲಿ ಬಟ್ಟೆ ಬೇಗ ಒಣಗುತ್ತೆ. ಟೆಂಪ್ರೇಚರ್ ಕಡಿಮೆ ಇದ್ರೆ ಎವಾಪರೇಷನ್ ಆಗಲ್ಲ, ಬಟ್ಟೆ ರೇಟ್ ಆಫ್ ಎವಾಪರೇಷನ್ ಕಡಿಮೆ ಆಗುತ್ತೆ. ಎವಾಪರೇಷನ್ ಆಗಲ್ಲ ಅಂತಲ್ಲ, ಕಡಿಮೆ ಆಗುತ್ತೆ. ಸೊ ಅವಾಗ ಬಟ್ಟೆ ಲೇಟ್ ಆಗಿ ಒಣಗುತ್ತೆ. ಗೊತ್ತಾಗ್ತಿದೆ? ಸೊ ಇನ್ಕ್ರೀಸ್ ಇನ್ ದ ಟೆಂಪ್ರೇಚರ್, increase the rate of evaporation. So next, increase in humidity, decrease the rate of evaporation. You have to remember, increase the humidity, decrease the rate of evaporation. Humidity ಅಂದ್ರೆ ಏನಪ್ಪ ಅಂತ ಅಂದ್ರೆ ಶೀತ, ಒಂಥರ ಮಾಯಿಶ್ಚರ್, ವಾತಾವರಣದಲ್ಲಿ ತುಂಬ ಶೀತ ಇರುತ್ತೆ, ಅದನ್ನು ನಾವು ಹ್ಯೂಮಿಡಿಟಿ ಅಂತ ಕರಿತೀವಿ. ಈ ಮಳೆಗಾಲದಲ್ಲಿ ನೋಡ್ರಿ, ನಾವು ಮಳೆಗಾಲದಲ್ಲಿ ಬಟ್ಟೆ ಒಣಗಿ ಹಾಕಿರ್ತೀವಿ ನಾವು, ಅಂದರೆ ಮನೆ ಒಳಗಡೆ ಬಟ್ಟೆ ಒಣಗಿ ಹಾಕಿರ್ತೀವಿ. ಅದೇ ಬೇಸಿಗೆಗಾಲದಲ್ಲಿ ಮನೆ ಒಳಗಡೆ ಬಟ್ಟೆ ಒಣಗಿ ಹಾಕಿರ್ತೀವಿ. ಅವಾಗ ಯಾವ್ದು ಜಾಸ್ತಿ ಟೈಮ್ ತಗೊಳುತ್ತೆ ಒಣಗೋದಕ್ಕೆ? ಮಳೆಗಾಲದಲ್ಲಿ ಹಾಕಿರುವಂಥ ಬಟ್ಟೆ ಜಾಸ್ತಿ ಟೈಮ್ ತಗೊಳುತ್ತೆ. ಯಾಕೆ? ಮಳೆಗಾಲದಲ್ಲಿ ವಾತಾವರಣದಲ್ಲಿ ತುಂಬ ಹ್ಯೂಮಿಡಿಟಿ ಇರುತ್ತೆ. ಹ್ಯೂಮಿಡಿಟಿ ಅಂದರೆ ಶೀತದ ವಾತಾವರಣ, ಅಂದರೆ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದೇ ಬೇಸಿಗೆ ಕಾಲದಲ್ಲಿ ಒಣ ಗಾಳಿ ಇರುತ್ತದೆ, ಡ್ರೈ ಏರ್ ಇರುತ್ತದು, ಹಾಗಾಗಿ ಬೇಗ ಅದರಲ್ಲಿರುವಂಥ ವಾಟರ್ ಪಾರ್ಟಿಕಲ್ಸ್ನ ಹೀರ್ಕೊಳುತ್ತೆ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಸೊ ಹಾಗಾಗಿ ಆ ಹ್ಯೂಮಿಡಿಟಿ ಇರೋದ್ರಿಂದ ಏನಾಗುತ್ತೆ, ಈ ಎವಾಪರೇಷನ್ನ ಡಿಕ್ರೀಸ್ ಮಾಡುತ್ತೆ. ಅದು ಶೀತ ಇರುತ್ತಲ್ವ, ಹಾಗಾಗಿ ಎವಾಪರೇಷನ್ನ ಡಿಕ್ರೀಸ್ ಮಾಡುತ್ತೆ. ಅರ್ಥ ಆಗ್ತಿದಲ್ವ ನಾನು ಹೇಳೋದು? ಸೊ ದಟ್ ಈಸ್ ಕಾಲ್ಡ್ ಹ್ಯೂಮಿಡಿಟಿ. ಸೊ ಅವಾಗ ರೇಟ್ ಆಫ್ ಎವಾಪರೇಷನ್ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್, ಇನ್ಕ್ರೀಸ್ ಇನ್ ದ ವಿಂಡ್ ಸ್ಪೀಡ್, ಇನ್ಕ್ರೀಸ್ ದ ರೇಟ್ ಆಫ್ ಎವಾಪರೇಷನ್. ಇನ್ನು ಗಾಳಿ ಬೀಸ್ತಾ ಇದೆ, ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ನೋಡ್ರಿ, ನಾವೆಲ್ಲರೂ ಫುಲ್ ನೆನ್ಕೊಂಡು ಹೋಗಿ ಹೊರಗೆ ನಿಂತ್ಕೊಂಡ್ವಿ ಅಂದರೆ, ಬಟ್ಟೆ ಎಲ್ಲ ನೆಂದಿದೆ ನಮ್ಮದು, ಹೊರಗೆ ನಿಂತ್ಕೊಂಡು ಜೋರಾಗಿ ಗಾಳಿ ಬೀಸ್ತಾ ಇತ್ತು ಅಂದರೆ ಸಾಕು, ನಮ್ಮ ಬಟ್ಟೆ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ. ಯಾಕೆ ಅಂದರೆ ವಿಂಡ್ ಸ್ಪೀಡ್ ಜಾಸ್ತಿ ಆಗ್ತಾ ಹೋದಂಗೂ ಕೂಡ ಎವಾಪರೇಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ
increase in the wind speed, increase the rate of evaporation. So evaporation is affected by 4 factors, that is surface area, temperature, humidity and wind speed. Surface area, temperature, humidity and wind speed. Increase in the surface area, increase the rate of evaporation. Increase in the temperature, increase the rate of evaporation. Increase in the humidity, decrease the rate of evaporation. Increase the wind speed, increase the rate of evaporation. ಗೊತ್ತಾಗ್ತಿದೆ ಅಲ್ವಾ? So take down the question. Write the factors which affect on evaporation. Write the factors which affect on evaporation. ಸೊ ಈ ರೀತಿ ಎವಾಪ್ರೇಟ್ ಆಗಿ ಹೋಗುತ್ತೆ, ಅಂದರೆ ಲಿಕ್ವಿಡ್ ಇದ್ದಿದ್ದು ಗ್ಯಾಸ್ ಆಗಿ. ನೋಡ್ರಿ ಇಲ್ಲಿ ಲಿಕ್ವಿಡ್ ಇದೆ, ಇದು ಲಿಕ್ವಿಡ್ ಸ್ಟೇಟಲ್ಲಿ ಇದೆ, ಹತ್ತತ್ರ ಇದೆ ಆಟಮ್ಸ್ಗಳು, ನೋಡ್ರಿ ಪಾರ್ಟಿಕಲ್ಸ್ಗಳು. ಇಲ್ಲಿ ಏನಾಗ್ತಾ ಇದೆ, ಎವಾಪ್ರೇಷನ್ ಆಗಿ ದೂರ ದೂರ ಆಗಿ ಹೋಗ್ತಾ ಇದೆ. ಸೊ ದಿಸ್ ಇಸ್ ರೇಟ್ ಆಫ್ ಎವಾಪ್ರೇಷನ್. ಇನ್ನು ವಾಟರ್ ಕೂಡ ಇಲ್ಲಿ ಹತ್ತತ್ರ ಇರುತ್ತೆ ಆಟಮ್ಸ್ಗಳು, ಇಲ್ಲಿ ಎವಾಪ್ರೇಟ್ ಆಗಿ ಹೈ ಎನರ್ಜಿ ಎವಾಪ್ರೇಟಿಂಗ್. ಸೊ ಇನ್ನು ಎವಾಪ್ರೇಷನ್ ಇಂದ ಏನೇನು ಆಗತ್ತೆ, ಎವಾಪ್ರೇಷನ್ ಆದ್ಮೇಲೆ ಏನೇನು ಆಗತ್ತೆ ನೋಡ್ತಾ ಹೋಗೋಣ ನಾವು. ಸೊ ಎವಾಪ್ರೇಷನ್ ಕಾಸಸ್ ಕೂಲಿಂಗ್. ಎವಾಪ್ರೇಷನ್ ಆಗೋದ್ರಿಂದ ಕೂಲ್ ಆಗತ್ತೆ. ಹೆಂಗೆ ಕೂಲ್ ಆಗತ್ತೆ ಸರ್ ಅಂತ ಅಂದರೆ, ವೆರಿ ಗುಡ್ ಎಕ್ಸಾಂಪಲ್ ನಿಮ್ಗೆ ಕೊಡ್ತಾನೆ. ನೀವು ಎಲ್ಲ ಮುಖ ತೊಳ್ಕೊಂಡು, ಕೈಗೆ ಮೇಲೆ ನೀರು ಹಾಕೊಂಡು, ಕೈಯೆಲ್ಲ ತೊಳ್ಕೊಂಡು ಹೊರಗಡೆ ಬರ್ತೀರಾ. ನಿಮ್ಗೇನು ಅನ್ಸುತ್ತೆ, ಗಾಳಿಗೆ ಬರ್ತೀರಾ. ಮೈ ಮೇಲೆಲ್ಲ ನೀರು ಹಾಕೊಂಡು ಸ್ನಾನ ಮಾಡ್ಕೊಂಡು ಗಾಳಿಗೆ ಬರ್ತೀರಾ. ಸೊ ಏನಾಗುತ್ತೆ ನಿಮಗೆ ಅವಾಗ, ಬಾಡಿ ಫುಲ್ ಕೂಲ್ ಆಗತ್ತೆ. ಯಾಕೆ ಕೂಲ್ ಆಗತ್ತೆ ಹೇಳ್ರಿ? ಇಲ್ಲಿ ನಮ್ಮ ಮೈ ಮೇಲೆ, ಈ ಸ್ಕಿನ್ ಮೇಲೆ ನಾನು ನೀರು ಹಾಕಿದ್ದೀನಿ, ಇಲ್ಲಿ ಯಾಕೆ ತಣ್ಣಗಾಗ್ತಾ ಇರತ್ತೆ? ನೀರು ಹಾಕಿದಕ್ಕೆ ತಣ್ಣಗಾಗ್ತಾ ಇರಲ್ಲ. ಯಾಕೆ ತಣ್ಣಗಾಗ್ತಾ ಇರತ್ತೆ ಅಂದರೆ, ನಿಮ್ಮ ಬಾಡಿಲಿ ಹಸಿ ಇರುತ್ತಲ್ಲ, ಅದೆಲ್ಲ ವಾಟರ್ ಎಲ್ಲ ಏನಾಗ್ತಾ ಇರುತ್ತೆ, ಎವಾಪ್ರೇಟ್ ಆಗ್ತಾ ಇರುತ್ತೆ. ಆದರೆ ಎವಾಪ್ರೇಟ್ ಆಗೋದಕ್ಕೆ ಸ್ವಲ್ಪ ಟೆಂಪರೇಚರ್ ಬೇಕಲ್ವಾ? ಸುಮ್ಮನೆ ಎವಾಪ್ರೇಟ್ ಆಗಲ್ಲ, ಟೆಂಪರೇಚರ್ ಬೇಕು. ಆ ಟೆಂಪರೇಚರ್ನ ಅದೇನು ಮಾಡುತ್ತೆ, ನಿಮ್ಮ ಸ್ಕಿನ್ನಲ್ಲಿರುವಂಥ ಟೆಂಪರೇಚರ್ನ ಅದು ಯೂಸ್ ಮಾಡ್ಕೊಳುತ್ತೆ. ಸ್ಕಿನ್ನಲ್ಲಿರುವಂಥ ಟೆಂಪರೇಚರ್ನ ಯೂಸ್ ಮಾಡಿಕೊಂಡು ಹೊರಗಡೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಬಾಡಿ ಟೆಂಪರೇಚರ್ ಕಡಿಮೆ ಆಗುತ್ತೆ, ನಮ್ಗೆ ತಣ್ಣಗೆ ಅನ್ಸುತ್ತೆ, ಕೂಲ್ ಆಗುತ್ತೆ. ಸೊ ಎವಾಪ್ರೇಷನ್ ಕಾಸಸ್ ದ ಕೂಲಿಂಗ್. ಇನ್ನೂ ಒಂದು ವೆಲ್ ನೋನ್ ಎಕ್ಸಾಂಪಲ್ ನಿಮ್ಗೆ ಕೊಡೋದಾದ್ರೆ, ಮಡಿಕೆಗಳಲ್ಲಿ ನೋಡ್ರಿ, ನಮ್ಮ ಸ್ಕೂಲಲ್ಲೆಲ್ಲ ಮಡಿಕೆಯಲ್ಲಿ ನೀರು ಇಡ್ತಾ ಇದ್ವಿ ನಾವು. ಯಾಕೆ? ಅರ್ಥನ್ ಪಾಟ್ಸ್ ಅಂತ ಕರಿತೀವಿ ಮಡಿಕೆ. ಸೊ ಯಾಕೆ ಮಡಿಕೆಯಲ್ಲಿ ನೀರಿಟ್ರೆ ತಣ್ಣಗಾಗಬೇಕು? ಅದು ಬೇರೆ ಪಾತ್ರೆಯಲ್ಲಿ ನೀರಿಟ್ರೆ ತಣ್ಣಗಾಗಲ್ಲ ಅಲ್ವಾ? ಮಡಿಕೆಯಲ್ಲಿ ನೀರಿಟ್ರೆ ಮಾತ್ರ ಯಾಕೆ ತಣ್ಣಗಾಗತ್ತೆ? ಅಂತ ಅಂದರೆ, ಈ ಮಡಿಕೆ ಇದೆಯಲ್ಲ, ಮಡಿಕೆಯಲ್ಲಿ ಸ್ಮಾಲ್ ಮೈಕ್ರೋಸ್ಕೋಪಿಕ್ ಹೋಲ್ಸ್ ಇರುತ್ತೆ. ನೀರು ಪಾಸ್ ಆಗೋಂಥ ಹೋಲ್ಸ್ ಅಲ್ಲ, ಅಂದರೆ ನೀರು ಸೋರೋಂಥ ಹೋಲ್ಸ್ ಅಲ್ಲ, ಹೋಗುವಂಥ ಹೋಲ್ಸ್ ಅಲ್ಲ, ಸ್ಮಾಲ್ ಮೈಕ್ರೋಸ್ಕೋಪಿಕ್ ಹೋಲ್ಸ್ ಇದೆ. ಇಟ್ ಎನಫ್ ಟು ಎವಾಪ್ರೇಟ್ ಆಗುವಂಥ ವಾಟರ್ ಪಾರ್ಟಿಕಲ್ಸ್ ಹೊರಗೆ ಬರೋದಕ್ಕೆ ಸಾಕು. ಆ ರೀತಿಯಾದಂಥ ಮೈಕ್ರೋಸ್ಕೋಪಿಕ್ ಹೋಲ್ಸ್ಗಳನ್ನು ನಾವು ಅರ್ಥನ್ ಪಾರ್ಟ್ಸ್ಗಳಲ್ಲಿ ನೋಡಬಹುದು. ಸೊ ಅಲ್ಲಿರ್ತಕ್ಕಂಥ ನೀರು, ಅಂದರೆ ಮಡಿಕೆಯಲ್ಲಿ ಇಟ್ಟಿರುವಂಥ ನೀರೇನಾಗತ್ತೆ, ಎವಾಪ್ರೇಟ್ ಆಗತ್ತೆ. ಮಡಿಕೆ ಒಳಗಿಂದ ಮಡಿಕೆ ಹೊರಗೆ ಬಂದು, ಹೋಲ್ಸ್ಗಳಿಂದ ಹೊರಗೆ ಬಂದು ಎವಾಪ್ರೇಟ್ ಆಗುತ್ತೆ. ಎವಾಪ್ರೇಟ್ ಆಗಬೇಕಾದ್ರೆ ಅದು ಏನು ಮಾಡುತ್ತೆ, ಆ ನೀರಲ್ಲಿರುವಂಥ, ಆಲ್ರೆಡಿ ಇರುವಂಥ ನೀರಲ್ಲಿರುವಂಥ ಟೆಂಪರೇಚರ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ಟು ಎವಾಪ್ರೇಟ್. ಏನಕ್ಕೆ ಅಬ್ಸರ್ವ್ ಮಾಡ್ಕೊಳುತ್ತೆ? ಎವಾಪ್ರೇಟ್ ಆಗೋದಕ್ಕೆ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಹಾಗಾಗಿ ಅವುಗಳು ಮಡಿಕೆಯ ನೀರಲ್ಲಿರುವಂಥ ಹೀಟನ್ನು ಹೊರಗಡೆ ಎಳ್ಕೊಳುತ್ತೆ. ತಾನು, ಅಂದರೆ ಉಳಿದಂಥ ನೀರೇನಾಗುತ್ತೆ, ಎವಾಪ್ರೇಟ್ ಆಗೋದಕ್ಕೆ ಮಡಿಕೆಯಲ್ಲಿರುವಂಥ ಹೀಟನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ, ಯೂಸ್ ಮಾಡ್ಕೊಳುತ್ತೆ. ಸೊ ಹಾಗಾಗಿ ಮಡಿಕೆಯಲ್ಲಿರುವಂಥ ನೀರಿನ ಟೆಂಪರೇಚರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಗೊತ್ತಾಗ್ತಿದೆ? ಅರ್ಥ ಆಗ್ತಿದೆ ಅಲ್ವಾ? ಮಡಿಕೆಯಲ್ಲಿ ನೀರಿಟ್ರೆ ಯಾಕೆ ಟೆಂಪರೇಚರ್ ಕಡಿಮೆ ಆಗುತ್ತೆ? ಅದ್ರ ನೀರು ಕೂಲ್ ಆಗಿರುತ್ತೆ, ತಣ್ಣಗಿರುತ್ತೆ, ಫ್ರಿಜ್ಜಲ್ಲಿ ಇಟ್ಟಿರೋಂಗೆ ಇರುತ್ತೆ. ಬಡವರ ಫ್ರಿಜ್ ಅಂತ ಕರೀತಾರೆ ಅದನ್ನು, ಮಡಿಕೆನ. ಯಾಕೆ ತಣ್ಣಗಿರುತ್ತೆ ಅಂತ ಗೊತ್ತಾಯ್ತಲ್ವಾ? ಯಾಕೆ ಅಂತಂದರೆ, ವಾಟರ್ ಎವಾಪ್ರೇಟ್ ಆಗೋದಕ್ಕೆ ಮಡಿಕೆಯಲ್ಲಿರುವಂತಹ ನೀರಿನ ಟೆಂಪರೇಚರ್ನ ಯೂಸ್ ಮಾಡ್ಕೊಳುತ್ತೆ. ಸೊ ಹಾಗಾಗಿ ನಾನು ಹೇಳೋದು, ನಾವು ಎವಾಪ್ರೇಷನ್ ಕಾಸಸ್ ದ ಕೂಲಿಂಗ್. ಎವಾಪ್ರೇಷನ್ ಇಂದ ಕೂಲಿಂಗ್ ಆಗುತ್ತೆ, ತನ್ನ ಸುತ್ತಮುತ್ತಲಿನ ವಾತಾವರಣ ಕೂಲ್ ಆಗಿರುತ್ತೆ. ಗೊತ್ತಾಗುತ್ತಾ? ವೆನ್ ಲಿಕ್ವಿಡ್ ಎವಾಪ್ರೇಟ್ಸ್, ದ ಪಾರ್ಟಿಕಲ್ಸ್ ಆಫ್ ದ ಲಿಕ್ವಿಡ್ ಅಬ್ಸಾರ್ಬ್ಸ್ ಹೀಟ್. ವೆನ್ ಲಿಕ್ವಿಡ್ ಎವಾಪ್ರೇಟ್ಸ್, ದ ಪಾರ್ಟಿಕಲ್ಸ್ ಆಫ್ ದ ಲಿಕ್ವಿಡ್ ಅಬ್ಸಾರ್ಬ್ಸ್ ಹೀಟ್ ಫ್ರಮ್ ದ ಸರೌಂಡಿಂಗ್ಸ್ ಅಂಡ್ ಎವಾಪ್ರೇಟ್ಸ್, ಸೊ ದಟ್ ಸರೌಂಡಿಂಗ್ ಬಿಕಮ್ಸ್ ಕೋಲ್ಡ್. ಗೊತ್ತಾಗುತ್ತಾ? ಅದು ಎವಾಪ್ರೇಟ್ ಆಗೋದಕ್ಕೆ ತನ್ನ ಸುತ್ತಮುತ್ತ ಇರುವಂಥ ಹೀಟನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಅವಾಗ ಸುತ್ತಮುತ್ತ ವಾತಾವರಣ ಏನಾಗುತ್ತೆ, ಹೀಟನ್ನು ಅಬ್ಸರ್ವ್ ಮಾಡ್ಕೊಂಡಿರೋದ್ರಿಂದ ಕೂಲ್ ಆಗುತ್ತೆ. ಸೊ ಪೀಪಲ್
sprinkle water on the roof and open ground because during evaporation water absorbs the heat makes the hot surface cool. ಅಂದರೆ ತಮ್ಮ ಮನೆಗಳ ಮೇಲೆಲ್ಲ ನೀರನ್ನು ಸ್ಪ್ರಿಂಕಲ್ ಮಾಡ್ತಾರೆ, ಗ್ರೌಂಡ್ ಆಟ ಆಡ್ಬೇಕಾದ್ರೆ ಅಲ್ಲೆಲ್ಲ ನೀರನ್ನು ಸ್ಪ್ರಿಂಕಲ್ ಮಾಡ್ತಾರೆ. ಸೊ ಅವಾಗೇನಾಗುತ್ತೆ, ವಾತಾವರಣ ಅದು ಎವಾಪ್ರೇಟ್ ಆಗಬೇಕಾದ್ರೆ ಹೀಟನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡು ಹೋಗುತ್ತೆ. ಸೊ ಅವಾಗ ವಾತಾವರಣ ಕೂಲ್ ಆಗುತ್ತೆ. ಡ್ಯೂರಿಂಗ್ ಸಮ್ಮರ್ ವಿ sweat more because during evaporation the sweat absorbs the heat from the body, our body making the body cool. ಸೊ ನೋಡ್ರಿ, ನಮಗೆ ಸ್ವೆಟ್ ರಿಲೀಸ್ ಆಗುತ್ತೆ ಬೇಸಿಗೆ ಕಾಲದಲ್ಲಿ. ಸೊ ಆ ಸ್ವೆಟ್ ಎಲ್ಲ ಬಾಡಿಯಿಂದ ಎವಾಪ್ರೇಟ್ ಆಗಬೇಕಾದ್ರೆ, ಸ್ವೆಟ್ ಬಂದಿರುತ್ತಲ್ಲ ಅದನ್ನ ಬಾಡಿಯಿಂದ ಎವಾಪ್ರೇಟ್ ಆಗಬೇಕಾದ್ರೆ ಅದನ್ನ ಬಾಡಿಯಲ್ಲಿರುವಂಥ ಹೀಟನ್ನು ಕೂಡ ತಗೊಂಡು ಹೋಗುತ್ತೆ. ಅಬ್ಸರ್ವ್ ಮಾಡಿಕೊಂಡು ಎವಾಪ್ರೇಟ್ ಆಗೋದಕ್ಕೋಸ್ಕರ ಹೀಟನ್ನು ಯೂಸ್ ಮಾಡ್ಕೊಳುತ್ತೆ. ಅವಾಗ ಬಾಡಿ ಟೆಂಪ್ರೇಚರು ಕಡಿಮೆ ಆಗುತ್ತೆ, ನಮ್ಗೆ ಸ್ವಲ್ಪ ಕೂಲ್ ಅನ್ಸುತ್ತೆ ಸ್ವೆಟ್ ಆದಾಗ. ಸೊ ವೀರಿಂಗ್ ಕಾಟನ್ ಕ್ಲೋತ್ ಸಮ್ಮರ್ ಕೀಪ್ಸ್ ಕೂಲ್ ಬಿಕಾಸ್ ಕಾಟನ್ ಅಬ್ಸಾರ್ಬ್ಸ್ ಸ್ವೆಟ್. ಕಾಟನ್ ಏನು ಮಾಡುತ್ತೆ, ಸ್ವೆಟ್ಟನ್ನು ಅಬ್ಸರ್ವ್ ಮಾಡ್ತೀವಿ. ವೆನ್ ಸ್ವೆಟ್ ಎವಾಪ್ರೇಟ್ಸ್ ಇಟ್ ಅಬ್ಸಾರ್ಬ್ಸ್ ದ ಹೀಟ್ ಫ್ರಮ್ ಅವರ್ ಬಾಡಿ ಮೇಕಿಂಗ್ ದ ಬಾಡಿ ಕೂಲ್. ಕಾಟನ್ ಕ್ಲೋತ್ಸನ್ನು ವೇರ್ ಮಾಡ್ತೀವಿ ನಾವು. ಸೊ ಅದೇನು ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗುವಂಥ ಸ್ವೆಟ್ಟನ್ನು ಅಬ್ಸರ್ವ್ ಮಾಡುತ್ತೆ. ಸ್ವೆಟ್ ಬಾಡಿಯಿಂದ ಹೊರಗೆ ಹೋಗಬೇಕಾದ್ರೆ ಟೆಂಪ್ರೇಚರ್ನ ತಗೊಂಡು ಹೋಗುತ್ತೆ, ಅಂದರೆ ಹೀಟನ್ನು ಅಬ್ಸರ್ವ್ ಮಾಡ್ಕೊಂಡು ಹೋಗುತ್ತೆ. ಅವಾಗ ನಮ್ಮ ಬಾಡಿ ಫುಲ್ ಕೂಲ್ ಆಗಿರುತ್ತೆ. ಸೊ ಯಾಕೆ ನಾವು ಕಾಟನ್ ಕ್ಲೋತ್ಸನ್ನು ಯೂಸ್ ಮಾಡ್ತೀವಿ ಬೇಸಿಗೆಲಿ ಅಂತ ಗೊತ್ತಾಯ್ತಲ್ವ. ಇನ್ನೊಂದು ವೈಟ್ ಕಾಟನ್ ಕ್ಲೋತ್ಸನ್ನು ಯೂಸ್ ಮಾಡ್ತೀವಿ ಯಾಕೆ ಅಂತಂದರೆ ಅದು ಎವಾಪ್ರೇಷನ್ ಆಗುತ್ತೆ. ಒಂದು ಕಾಟನ್ ಕ್ಲೋತ್ಸು ಎವಾಪ್ರೇಷನ್ ಭಾಳ ಈಸಿಯಾಗಿ ಆಗುತ್ತೆ. ಇನ್ನೊಂದು ವೈಟ್ ಕಾಟನ್ ಕ್ಲೋತ್ಸನ್ನು ಯೂಸ್ ಮಾಡಿದರೆ ಅದು ಸನ್ನನ್ನು ರಿಫ್ಲೆಕ್ಟ್ ಮಾಡ್ತದೆ, ಅದು ಬೇರೆ ಫಿನಾಮಿನ, ಅದನ್ನು ನೆಕ್ಸ್ಟ್ ಹೋಗೋಣ. ಗೊತ್ತಾಗ್ತಿದೆ ಅಲ್ವಾ. ಸೊ ಈ ರೀತಿ ನಮ್ಮ ಬಾಡಿ ಎವಾಪ್ರೇಷನ್ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಏನಾಗುತ್ತೆ, ಕೂಲ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ. ಸೊ ಎವಾಪ್ರೇಷನ್ ಕಾಸಸ್ ದ ಕೂಲಿಂಗ್. ಸೊ ಇಲ್ಲಿ ವಾರ್ಮ್ ಏರ್ ಬರ್ತಾ ಇದೆ, ವಾಟರ್ ಏನಾಗ್ತಾ ಇದೆ, ಎವಾಪ್ರೇಟ್ ಆಗಿ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಇದರಲ್ಲಿರ್ತಕ್ಕಂಥ ಎಲ್ಲ ಟೆಂಪ್ರೇಚರ್ನ ಹೀಟ್ ಮಾಡಿಕೊಂಡು ಇಲ್ಲಿ ತಣ್ಣಗಿನ ಗಾಳಿ ಹೋಗುತ್ತೆ. ಗೊತ್ತಾಗತ್ತಾ. ಸೊ ಇದೇನಿದು ಯಾವ ಫಿನಾಮಿನ ಇದೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಏನು ಏರ್ ಕೂಲರ್ ಬರುತ್ತೆ ನೋಡ್ರಿ, ನಿಮ್ಮ ಮನೆಗಳಲ್ಲೆಲ್ಲ ಫ್ಯಾನ್ ಬದಲು ಏರ್ ಕೂಲರ್ನ ಯೂಸ್ ಮಾಡಿರ್ತೀರ. ಸೊ ಅಲ್ಲಿ ವಾಟರ್ ಹಾಕ್ತಾ ಇರ್ತಾರೆ ಏರ್ ಕೂಲರ್ಗೆ. ಯಾಕೆ ಅಂತಂದರೆ ವಾಟರ್ ವಾರ್ಮ್ ಏರ್ನ ತಗೊಳುತ್ತೆ ಆ ಏರ್ ಕೂಲರು. ಸೊ ಅದೇನು ಮಾಡುತ್ತೆ, ವಾರ್ಮ್ ಏರ್ನ ತಗೊಂಡಾಗ ವಾಟರ್ ಏನಾಗುತ್ತೆ, ಎವಾಪ್ರೇಟ್ ಆಗುತ್ತೆ. ಎವಾಪ್ರೇಟ್ ಆದಾಗ ಈ ವಾರ್ಮ್ ಏರಲ್ಲಿರುವಂಥ ಹೀಟನ್ನು ಅದು ಯೂಸ್ ಮಾಡ್ಕೊಂಡು ಎವಾಪ್ರೇಟ್ ಆಗುತ್ತೆ. ಕೊನೆಗೆ ನಮ್ಗೆ ಏನು ಬರುತ್ತೆ, ಕೂಲ್ ಏರ್ ಬರುತ್ತೆ. ಗೊತ್ತಾಗುತ್ತಾ. ವಾಟರ್ ಕೂಲರ್ ಅಂತ ಬರುತ್ತೆ ನೋಡ್ರಿ, ನಿಮ್ಮ ಇರುತ್ತೆ, ಫ್ಯಾನ್ ಬದಲು ಯೂಸ್ ಮಾಡ್ತಾರೆ ಕೆಲವರು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ಸೊ ಡೆಸರ್ಟಲ್ಲೂ ಕೂಡ ಇದೇ ಥರನೇ ಕೂಲಿಂಗ್ ಮೆಕ್ಯಾನಿಸಮ್ನ ಯೂಸ್ ಮಾಡ್ತಾರೆ. ಏರ್ ಬರುತ್ತೆ, ಸೊ ಫಿಲ್ಟರ್ ಏರ್ ಪಾಸ್ ಇಲ್ಲಿ ಏರ್ ಪಾಸ್ ಆಗ್ತಾ ಇರುತ್ತೆ, ಇಲ್ಲಿ ವಾಟರ್ ಪಾಸ್ ಆಗ್ತಾ ಇರುತ್ತೆ. ಆ ವಾಟರ್ ಏನು ಮಾಡುತ್ತೆ, ಅದರ ಏರಲ್ಲಿರುವಂಥ ಹೀಟನ್ನೆಲ್ಲ ಯೂಸ್ ಮಾಡಿಕೊಂಡು ಹೊರಗಡೆ ಬಿಡುತ್ತೆ. ಸೊ ಅಲ್ಲಿಗೆ ಕೂಲ್ ಏರ್ ಬರುತ್ತೆ. ಗೊತ್ತಾಗುತ್ತಾ. ಸೊ ದಿಸ್ ಇಸ್ ಕೂಲರ್. ಸೊ ಟೋಟಲಿ ಎವಾಪ್ರೇಷನ್ ಕಾಸಸ್ ದ ಕೂಲಿಂಗ್. ಇಲ್ಲೊಂದು ಕ್ವಶನ್ ಇದೆ ನೋಡ್ರಿ. ಒನ್ ಫೀಲ್ಸ್ ಕೋಲ್ಡ್ ವೆನ್ ಎ ಡ್ರಾಪ್ ಆಫ್ ಪೆಟ್ರೋಲ್ ಫಾಲ್ಸ್ ಆನ್ ಹ್ಯಾಂಡ್. ರೀಸನ್ ಫಾರ್ ದಿಸ್. ನಿಮ್ಗೆ ಗೊತ್ತಿದೆ, ಪೆಟ್ರೋಲ್ ನಿಮ್ಮ ಕೈ ಮೇಲೆ ಬಿತ್ತು ಅಂದರೆ ನಿಮ್ಗೊಂದು ತಣ್ಣಗೆ ಅನ್ಸುತ್ತೆ, ನಿಮ್ಗೆ ಕೂಲ್ ಅನ್ಸುತ್ತೆ. ಪೆಟ್ರೋಲ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ನಿಮ್ಮ ಕೈ ಮೇಲೆ ಬಿತ್ತು ಅಂದರೆ ಯಾಕೆ ಕೂಲ್ ಅನ್ಸುತ್ತೆ? ಯಾಕೆ? ಕ್ವಶನ್ ಆಪ್ಷನ್ ಎ, ಪೆಟ್ರೋಲ್ ಈಸ್ ಕೋಲ್ಡ್, ಪೆಟ್ರೋಲ್ ತಣ್ಣಗಿರುತ್ತಂತೆ. ಆಪ್ಷನ್ ಬಿ, ಪೆಟ್ರೋಲ್ ಈಸ್ ಹೈಲಿ ವೊಲಟೈಲ್. ಪೆಟ್ರೋಲ್ ಹೈಲಿ ವೊಲಟೈಲ್ ಅಂದರೆ ನೋಡಿ ಓದಿದ್ದೀನಿ, ವೊಲಟೈಲ್ ಅಂದರೆ ಎವಾಪ್ರೇಟಿಂಗ್. ಪೆಟ್ರೋಲ್ ಅಬ್ಸಾರ್ಬ್ಸ್ ಎನರ್ಜಿ ಟು ಗೆಟ್ ಎವಾಪ್ರೇಟ್ ಫ್ರಮ್ ದ ಹ್ಯಾಂಡ್. ಪೆಟ್ರೋಲ್ ಈಸ್ ಇನ್ ಲಿಕ್ವಿಡ್ ಸ್ಟೇಟ್. ಯಾವುದು ನಿಮ್ಮ ಆನ್ಸರ್ ಇದರಲ್ಲಿ? ಇಷ್ಟೋ ತನಕ ಓದಿದ್ವಲ್ಲ ನಾವು. ಕೂಲ್ ಆಗೋದಕ್ಕೆ ಏನು ಕಾರಣ? ಎವಾಪ್ರೇಷನ್ ಆಗಬೇಕಾದ್ರೆ. ಸೊ ನೋಡೋಣ, ವಾಟ್ ಈಸ್ ಯುವರ್ ಆನ್ಸರ್? ಪೆಟ್ರೋಲ್ ಅಬ್ಸಾರ್ಬ್ಸ್ ಎನರ್ಜಿ ಟು ಗೆಟ್ evaporate from the hand. Alva? So next, another question. The right reason for wearing cotton clothes in summer is? Right reason. Cotton clothes ಅನ್ನು ನಾವು ಸಮ್ಮರ್ ಅಲ್ಲಿ ವೇರ್ ಮಾಡೋದಕ್ಕೆ ಏನು ಕಾರಣ? ಕಾಟನ್ ಕ್ಲೋತ್ಸ್ ಅಬ್ಸಾರ್ಬ್ಸ್ ಮೋರ್ ಹೀಟ್. ಕಾಟನ್ ಕ್ಲೋತ್ಸ್ ಆರ್ ಚೀಪರ್. ಕಾಟನ್ ಕ್ಲೋತ್ಸ್ ಡ್ರೈ ಈಸಿಯಾಗಿ ಡ್ರೈ ಒಣಗತ್ತೆ ಅಂತ ಹೇಳ್ತಾರೆ. ಕಡಿಮೆ ರೇಟ್ ಅಂತ ಹೇಳ್ತಾರೆ. ಇನ್ನು ಫೋರ್ತ್ ಒನ್, ಕಾಟನ್ ಕ್ಲೋತ್ಸ್ ಅಬ್ಸಾರ್ಬ್ಸ್ ಸ್ವೆಟ್ ಅಂಡ್ ಹೆಲ್ಪ್ಸ್ ಇನ್ ಎವಾಪರೇಷನ್. Cotton clothes absorbs sweat and helps in evaporation. What is your answer? So look at the answer. Cotton clothes absorb sweat and helps in evaporation. So this completes the lesson, matter in our surroundings. So I hope you all understood the lesson, matter in our surroundings. If you are having any doubts regarding this lesson, you can ask your questions in the group. We are going to answer for that. So
We will meet in the next another new lesson. I will send the notes for you, so do complete that notes. Thank you.